ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ತುಂಗಭದ್ರಾ ನೀರಾವರಿ ಕಾರ್ಮಿಕರನ್ನು ಕಾಯಂ ಮಾಡಿ ಆಗಸ್ಟ್ 19ರ ಬೆಂಗಳೂರು ಚಲೋಗೆ ಕರೆ. ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತುಂಗಭದ್ರಾ ನೀರಾವರಿ ಯೋಜನೆಯಲ್ಲಿ ಕಳೆದ 25ರಿಂದ 30 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರನ್ನು ಕೂಡಲೇ ಕಾಯಂ ಮಾಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಶರಣಬಸವ ಹೇರೂರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸಂಘಟನೆಯ ವತಿಯಿಂದ ಭಾನುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮುಖ್ಯಾಂಶಗಳು ಹಾಗೂ ಪ್ರಮುಖ ಬೇಡಿಕೆಗಳು. ಉದ್ಯೋಗ ಭದ್ರತೆ. ದಶಕಗಳಿಂದ ತುಂಗಭದ್ರಾ ನೀರಾವರಿ ಯೋಜನೆಯ ನಿರ್ವಹಣೆಯಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಯಾವುದೇ ಉದ್ಯೋಗ ಭದ್ರತೆ ಇಲ್ಲದಿರುವುದು ಸರ್ಕಾರದ ಅನ್ಯಾಯವಾಗಿದ್ದು, ಕಾರ್ಮಿಕರನ್ನು ಕಾಯಂಗೊಳಿಸಿ ಶಾಶ್ವತ ಉದ್ಯೋಗ ಭದ್ರತೆ ಒದಗಿಸಬೇಕು. ಗುತ್ತಿಗೆ ಪದ್ಧತಿ ರದ್ದು. ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ನೇರ ವೇತನ ಪಾವತಿ ಪದ್ಧತಿಯನ್ನು ಜಾರಿಗೊಳಿಸಬೇಕು. ವೇತನ ಮತ್ತು ಬಾಕಿ ಪಾವತಿ. ಬಾಕಿ ಇರುವ ವೇತನವನ್ನು ತಕ್ಷಣ ಪಾವತಿಸಬೇಕು. ಅಲ್ಲದೆ 2014ರಿಂದ ಬಾಕಿ ಉಳಿದಿರುವ ಇಪಿಎಫ್, ಇಎಸ್ಐ, ಕನಿಷ್ಠ ವೇತನ ಹಾಗೂ ಕಡಿತಗೊಳಿಸಿದ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ನ್ಯಾಯಾಲಯದ ಆದೇಶ. ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶವನ್ನು ತಕ್ಷಣವೇ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಈ ಬೇಡಿಕೆಗಳ ಕುರಿತು ಸಂಘದ ನಿಯೋಗವು ಈಗಾಗಲೇ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು, ಆಗಸ್ಟ್ 19ರಂದು ನಡೆಯಲಿರುವ ಹೋರಾಟದ ಸ್ಥಳಕ್ಕೆ ಆಗಮಿಸಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸುವಂತೆ ಕೋರಲಾಗಿದೆ. ಜೊತೆಗೆ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮನವಿ ಸಲ್ಲಿಸಿ ಹೈಕೋರ್ಟ್ ಆದೇಶದಂತೆ ಬಾಕಿ ವೇತನ ಪಾವತಿಸುವಂತೆ ಒತ್ತಾಯಿಸಲಾಗಿದೆ ಎಂದರು. ಅವರು ವಿವರಿಸಿದರು. ಕಾರ್ಮಿಕರ ಈ ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರ ಹಾಗೂ ಕರ್ನಾಟಕ ನೀರಾವರಿ ನಿಗಮವು ತಕ್ಷಣ ಸ್ಪಂದಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೆಂಗಳೂರು ಚಲೋ ಹೋರಾಟದಲ್ಲಿ ತುಂಗಭದ್ರಾ ನೀರಾವರಿ ಯೋಜನೆಯ ಎಲ್ಲಾ ವಿಭಾಗಗಳ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಎಐಸಿಟಿಯು ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ವಿಜಯ ದೊರೆರಾಜು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ವಡ್ಡರಹಟ್ಟಿ ಕ್ಯಾಂಪ್ ಸಮಿತಿ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್, ಪ್ರಮುಖರಾದ ಶಿವಕುಮಾರ್ ತಿಪ್ಪಣ್ಣಾಳ್, ಶರಣಯ್ಯ, ವೆಂಕಟೇಶ್ ಚಿಕ್ಕಡಂಕನಕಲ್, ನಬಿಸಾಬ್, ಹುಸೇನ್ ಪೀರ್, ಜಾಫರ್ ಸಾಬ್ ಹಾಗೂ ಶೇಖರ್ ಕಾರಟಗಿ ಇತರರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 99726313. ಇದು ಲಕ್ಷಾಂತರ ರೈತರ ಹೊಲಗದ್ದೆಗಳಿಗೆ ನೀರು ಸರಬರಾಜು ಮಾಡೋ ಕೆಲಸ ನಮ್ಮದು. ಮೇಲ್ಭಾಗದ ಮತ್ತು ಕೆಳಭಾಗದ ರೈತರ ಮಧ್ಯೆ ಅತ್ಯಂತ ಸಾಮರಸ್ಯವಾಗಿ ಇರ್ತಕ್ಕಂಥ ಕೆಲಸನ ನಾವು ನಿಭಾಯಿಸೋ ಕೆಲಸ ಮಾಡ್ತೀವಿ. ನಿಭಾಯಿಸೋ ಕೆಲಸ ಮಾಡತಕ್ಕಂಥ ಶ್ರಮಕ್ಕೆ ನಮ್ಗೆ ಇದುವರೆಗೆ ಸರ್ಕಾರದಿಂದ ಯಾವುದೇ ಭದ್ರತೆ ಇಲ್ಲ, ಉದ್ಯೋಗದ ಭದ್ರತೆ ಇಲ್ಲ, ಸರಿಯಾದ ವೇತನವಿಲ್ಲ. ಈಗ ಏಜೆನ್ಸಿ ಕರೀತಾರೆ, ಏಜೆನ್ಸಿ ಯಾರು ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಯಾರ್ದು ಹೆಸರಿಗೆ ಅವ್ರ ಬಿಲ್ ಬರೋದು, ಯಾರೋ ಹೆಸರಿಗೆ ಇಂಥವ್ರ ಹೆಸರಿಗೆ ಆಗ್ತಾರಂತ ಅವ್ರ ಏಜೆನ್ಸಿ ಈಗ ಕೆ ಅನಿಲ್ ಅಂತೇಳಿ ನಮ್ಗೆ ಕಳೆದ ವರ್ಷ ಕೊಟ್ಟಿವಂದ್ರು. ಅವ್ರು ಇದುವರೆಗಾಗಿ ಬಂದಿಲ್ಲ, ಬರೀ ಫೋನ್ ಮುಖಾಂತರ ಮಾತಾಡ್ತೀವಿ. ಅವ್ರು ಸರಿಯಾಗಿ ವೇತನಕ್ಕೂ ಸ್ಪಂದಿಸಂಗಿಲ್ಲ. ಅದಕ್ಕೋಸ್ಕರನ ನಮಗೂ ತುಂಗಭದ್ರಾ ಜೂನಿಗೆ 1818 ಪೋಸ್ಟು ಮ್ಯಾನುವಲ್ ಪ್ರಕಾರ ಅಂದ್ರ ಇರಿಗೇಷನ್ ಆಯಕಟ್ಟಿನ ಪ್ರಕಾರ ಇದ್ದ ಹುದ್ದೆಗಳು ಹಿಂದೆ ಇದೇ ಹುದ್ದೆನ ಪರ್ಮನೆಂಟ್ ಮಾಡಿದ್ರು 1984 ಪೂರ್ವದಾಗ. ಆ 84 ಪೂರ್ವದಾಗ ಪರ್ಮನೆಂಟ್ ಆದರೂ ಎಲ್ಲ ವಯೋನಿವೃತ್ತಿ ಹೊಂದಿ ಹೋಗಿರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ಆ ಉದ್ಯೋಗದ ಮ್ಯಾಗ ನಾವು ಮಾಡಕತ್ತೀವಿ. ಅವರಿಗೆ ಪರ್ಮನೆಂಟ್ ಇತ್ತು, ನಮ್ಗೆ ಪರ್ಮನೆಂಟ್ ಇಲ್ಲ. ಇದೇ ಹೊರಗುತ್ತಿಗೆ ಮ್ಯಾಗನ ದುಡಿಸಂತ ಹೊಂಟಾರ. ಏಜೆನ್ಸಿ ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಸಂಬಂಧ ಇಲ್ಲ. ಫೇಕ್ ಏಜೆನ್ಸಿ ಇದ್ದಾರೆ. ಅವನು ಕೆಲಸ ಹೇಳ್ಬೇಕಾದ್ರೆ ಇಲ್ಲಿ ಅಧಿಕಾರಿಗಳನ್ನೇ ನಾವು ಹೇಳ್ತಾರ, ಇಂಥ ಪೈಪು ಇದನ್ನ ಕಟ್ ಮಾಡಬೇಕು, ಇನ್ನೊಂದು ಪೈಪು ನೀನು ಆಪರೇಟ್ ಮಾಡಬೇಕು, ಆ ಪೈಪ್ ಇದು ಮಾಡು, ಈ ಪೈಪ್ ಇದು ಮಾಡು ಅಂತೇಳಿ ಇಲ್ಲಿ ನೇರವಾಗಿರೋದು ಇಂಜಿನಿಯರೇ ನಮ್ಗೆ ಸಂಬಂಧ, ಯಾವ ಏಜೆನ್ಸಿನೂ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಾವು ನೇರ ಪಾವತಿ ಮಾಡಬೇಕು ನಮ್ಗ ಅಂತೇಳಿ ನಮ್ದು ಪ್ರಮುಖವಾದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಮ್ಮ ಎಐಸಿಟಿ ನೇತೃತ್ವದಲ್ಲಿ 19ಕ್ಕೆ ಇಡೀ ತುಂಗಭದ್ರಾ ಜೂನ್ ಎಲ್ಲ ಕಾರ್ಮಿಕರನ್ನು ಒಬ್ಬರು ಬಿಡಲಾರ್ದಂಗೆ ನಾವು ಅನಿರ್ದಿಷ್ಟ ಒಂದು ದಿನ ಧರಣಿ ಮಾಡ್ಬೇಕಂತೇಳಿ ನಮ್ಮ ಮೇಲೆ ಕೇಂದ್ರ ಸಮಿತಿಯಿಂದ
ಸೂಚನೆ ಬಂದಿರೋದ್ರಿಂದ ಎಲ್ಲ ಕಾರ್ಮಿಕರು ಒಂದು ದಿನ ಕೆಲಸ ಸ್ಥಗಿತಗೊಳಿಸಿ ನಾವು ಎಲ್ಲರೂ ಮುಷ್ಕರದಾಗ ಭಾಗವಹಿಸ್ತೀವಿ ಅಂತೇಳಿ, ಬೆಂಗಳೂರು ಚಲೋ ಯಶಸ್ವಿಗೊಳಿಸ್ಬೇಕಂತೇಳಿ ಕೇಂದ್ರ ಸೂಚನೆ, ಅಧ್ಯಕ್ಷರ ಸೂಚನೆ ಮೇರೆಗೆ ನಾವೆಲ್ಲರೂ ಅಲ್ಲಿಗೆ ತೆರಳ್ತಾ ಇದ್ದೇವೆ. ಅದೇ ರೀತಿ ಜನವರಿ 1ನೇ ತಾರೀಕಿನಿಂದ ಆಗಸ್ಟ್ ವರೆಗೂ ನಾವು ಕೆಲಸ ಮಾಡಿವಿ. GPS ಫೋಟೋಗಳು ಇದ್ದಾವೆ. ಯಾವುದೇ ಕಾರಣಕ್ಕೂ ನಮಗ ಈ ಅಧಿಕಾರಿಗಳು ಏನಂತಾರ, ನಿಮ್ಗೂ ನೀರಿದ್ದಾಗ ಅಷ್ಟೇ ಕೆಲಸ, ನೀರಿಲ್ಲ ಕೆಲಸ ಇಲ್ಲ. ಸ್ವಾಮಿ, ಆಯಕಟ್ಟಿನ ಪ್ರಕಾರ ನಮ್ಗೆ ಗ್ರಾಂಟ್ ಐತಿ, ಮೇಲಧಿಕಾರಿಗಳು MD ವ್ಯವಸ್ಥಾಪಕ ನಿರ್ದೇಶಕರಿಂದ ಅನುಮೋದನೆ ಐತೆ, ಸರ್ಕಾರದಿಂದ ಯಾವುದೇ ಗುತ್ತಿಗೆ ಕಾರ್ಮಿಕರನ್ನ, ನೀರಾವರಿ ಕಾರ್ಮಿಕರನ್ನ ತೆಗಿಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತಗೊಂಡು ತೆಗಿಬೇಕಂತ ಆದೇಶ ಇದ್ರು ಕೂಡ ಕೆಳಹಂತದ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಬಹಳ ಯಾವುದೇ ಕಾರಣಕ್ಕೂ ಇದುವರೆಗೂ ನಮ್ಗೆ ಕೆಲಸಕ್ಕೆ ಬೇಡ ಅಂತ ಹೇಳ್ತಾರೆ. ನಮ್ಗೆ ಅಧಿಕೃತವಾಗಿ ಯಾವುದೇ ದಾಖಲೆಗಳು ಕೊಟ್ಟಿರೋದಿಲ್ಲ. ಈ ತರ ಇರೋದ್ರಿಂದ ನಮ್ಗೆ ಜೀವನ ತುಂಬಾ ಕಷ್ಟಕರವಾಗಿರೋದ್ರಿಂದ ನಾವು ಅನಿವಾರ್ಯವಾಗಿ ಮುಷ್ಕರಕ್ಕೆ ಎಲ್ಲರೂ ಭಾಗವಹಿಸ್ತೀವಿ, ಮುಷ್ಕರ ಯಶಸ್ವಿಗೊಳಿಸ್ತೀವಿ ಅಂತೇಳಿ ಈ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಈಗ